ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 20 ಮತ್ತು 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯಾವಾಗ ಯೋಗಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಚಿತ್ತ ಶಾಂತವಾಗುವುದೋ, ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮನನ್ನು ನೋಡುತ್ತಾ ಇವನು ತನ್ನಲ್ಲಿಯೇ ಸಂತೋಷ ಪಡುವನೋ ಮತ್ತು ಬುದ್ಧಿಗ್ರಾಹ್ಯವೂ ಇಂದ್ರಿಯಗ್ರಾಹ್ಯವೂ ನಿತ್ಯವೂ ಆದ ಯಾವ ಸುಖವಿದೆಯೋ ಅದನ್ನು ತಿಳಿಯುತ್ತಾನೆಯೋ, ಯಾವುದರಲ್ಲಿ ಇದ್ದುಕೊಂಡು ತತ್ವದಿಂದ ಚಲಿಸದೇ ಇರುವನೋ ಅವನು ನಿಶ್ಚಲವಾದ ಯೋಗಿ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದು ಮುಂದುವರೆದು ಅಂಥ ಯೋಗಿ ಹೇಗಿರ್ತಾನೆ ಅನ್ನುವಂಥ ಮತ್ತಷ್ಟು ಪರಿಕಲ್ಪನೆಗಳನ್ನು, ಯಥಾವತ್ ಭಾವವನ್ನು ಮುಂದೆ 22 ಮತ್ತು 23ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾರೆ. ಈ 4 ಶ್ಲೋಕಗಳನ್ನು ಸಾಮಾನ್ಯವಾಗಿ ಒಟ್ಟಿಗೆ ಉದಾಹರಿಸ್ತಾರೆ. ಆದರೆ ಸಮಯದ ಮಿತಿಯಿಂದ ಇವತ್ತು ನಾವು 20 ಮತ್ತು 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಂತಹ ಚಿತ್ತ ಶಾಂತವಾಗುತ್ತೆ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಅಂದರೆ ಚಿತ್ತ ಒಂದು ದಿನದಲ್ಲಿ ಶಾಂತವಾಗುವುದಿಲ್ಲ, ಅದನ್ನು ಅಭ್ಯಾಸದ ಮೂಲಕ ಶಾಂತಗೊಳಿಸಬೇಕು. ಯೋಗ ಅಂತಂದರೆ ಸತತವಾದ ಅಭ್ಯಾಸ. ಸತತವಾದ ಅಭ್ಯಾಸ ಯಾವಾಗಿರುತ್ತೋ ಅವನು ಒಂದು ಸ್ವಭಾವಕ್ಕೆ ಒಳಪಡ್ತಾನೆ. ಆ ಸತತವಾದ ಅಭ್ಯಾಸ ಯಾವಾಗ ಸ್ವಭಾವ ಆಗುತ್ತೋ ಆಗ ಮನಸ್ಸನ್ನು ನಿಗ್ರಹಿಸೋದಕ್ಕೆ ಅಷ್ಟು ಕಷ್ಟಪಡಬೇಕಾಗಿಲ್ಲ. ಅಭ್ಯಾಸ ಅಂತಂದರೆ ಅದೊಂದು ರೀತಿ ಹೋರಾಟ. ಪ್ರಥಮದಲ್ಲಿ ಅದು ಹಾಗೆ ಅನಿಸುತ್ತೆ. ಆ ಹೋರಾಟವನ್ನು ಪೂರೈಸಿದ ಮೇಲೆ ಶಾಂತಿ ಅನ್ನುವಂಥದ್ದು ಮನಸ್ಸಿಗೆ ಕ್ರಮೇಣವಾಗಿ ಬರುತ್ತೆ. ಸಮುದ್ರಕ್ಕೆ ಮೀನು ಹಿಡಿಯಲು ಸಣ್ಣ ದೋಣಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಮೊದಮೊದಲು ಸಮುದ್ರದ ಅಲೆಗಳು ಯಾವಾಗಲೂ ಕರೆಗೆ ಬಂದು ಅಥವಾ ದಡಕ್ಕೆ ಬಂದು ಹೊಡೆಯುತ್ತಿರೋದ್ರಿಂದ ದೋಣಿಯನ್ನು ಸಮುದ್ರಕ್ಕೆ ತೆಗೆದುಕೊಂಡು ಹೋಗೋದು ಕಷ್ಟ ಆಗತ್ತೆ. ಕೆಲವು ವೇಳೆ ಈ ಅಲೆಗಳು ದೋಣಿಗಳನ್ನೇ ನೂಕಿ ಬಿಡಬಹುದು. ಆದರೆ ನುರಿತ ದೋಣಿಗಾರನಿಗೆ ಅಲೆಯ ಮೇಲೆ ಹೇಗೆ ತೇಲಬೇಕು ಅನ್ನುವಂಥದ್ದು ಗೊತ್ತಿದೆ. ಅದರೊಂದಿಗೆ ಸ್ವಲ್ಪ ಹೋರಾಡಿ ಸಮುದ್ರದ ಮೇಲೆ ಸ್ವಲ್ಪ ದೂರ ಹೋದರೆ ಇನ್ನೂ ಅವನ ಅಲೆಯ ಉಪಟಳದಿಂದ ಆತ ಪಾರಾಗ್ತಾನೆ. ಇದರಂತೆಯೇ ಧ್ಯಾನ, ಅದು ಪ್ರಾರಂಭದಲ್ಲಿ ಬಹಳ ಕಷ್ಟ. ಅಲೆಗಳು ಎದ್ದು ನಮ್ಮ ಮನಸ್ಸನ್ನು ಪ್ರಪಂಚದ ಕಡೆಗೆ ನೂಕ್ತಾ ಇರುತ್ತೆ. ಹೋರಾಟದಿಂದ ಪಾರಾಗಿ ಸ್ವಲ್ಪ ಮುಂದುವರೆದ್ರೆ ಅನಂತರ ಅದರ ಉಪಟಳದಿಂದ ಪಾರಾಗಿ ಮನಸ್ಸು ಭಗವಂತನಲ್ಲಿಯೇ ವಿಹರಿಸುತ್ತೆ. ಹಾಗಾಗಿ ಶುದ್ಧವಾದ ಮನಸ್ಸಿನಿಂದ ಆತ್ಮನನ್ನು ನೋಡುತ್ತಾನೆ. ಭಗವಂತ ಪಕ್ಷಪಾತವಿಲ್ಲದೆ ಎಲ್ಲರ ಹೃದಯಾಂತರಾಳದಲ್ಲಿಯೂ ಕೂಡ ಇರ್ತಾನೆ. ಅವನಿಲ್ಲದ ಸ್ಥಳವಿಲ್ಲ. ಅವನಷ್ಟು ಸತ್ಯ ಮತ್ತಾವುದೂ ಇಲ್ಲ. ಆದರೂ ಅವನು ಈಗ ನಮಗೆ ಕಾಣ್ತಾ ಇಲ್ಲ. ಏಕೆಂದರೆ ನಾವು ಮನಸ್ಸನ್ನು ಶುದ್ಧ ಮಾಡಿಲ್ಲ. ಮನಸ್ಸು ಎಂಬ ಕನ್ನಡಿಯ ಹಿಂದೆ ಪಾದರಸ ಅನ್ನುವಂಥದ್ದು ಬಳಿದಿರುವುದರಿಂದ ಅದು ತನ್ನ ಹಿಂದೆ ಏನಿದೆಯೋ ಅದನ್ನು ತೋರೋದಿಲ್ಲ. ಅದೊಂದು ಕನ್ನಡಿಯಾಗಿ
ತನಗೆ ಹೊರಗೆ ಇರುವುದನ್ನು ಮಾತ್ರ ಪ್ರತಿಬಿಂಬಿಸುತ್ತೆ. ಅದರ ಹಿಂದೆ ಇರುವ ಪಾದರಸವನ್ನು ತೊಳೆದ್ರೆ ಆ ಕನ್ನಡಿ ಪಾರದರ್ಶಕವಾಗುತ್ತೆ. ಅದು ತನ್ನ ಹಿಂದೆ ಏನಿದೆಯೋ ಅದನ್ನು ಮಾತ್ರ ತೋರುತ್ತೆ. ಭಗವಂತ ಎಲ್ಲದರಲ್ಲಿಯೂ ಇರ್ತಾನೆ. ಅವನು ಕಾಣದಂತೆ ಮಾಡಿರುವುದೇ ನಮ್ಮ ಮನಸ್ಸಿನ ಕೊಳೆ. ಯಾವಾಗ ಕೊಳೆಯನ್ನು ತೊಳೆಯುತ್ತೇವೆಯೋ ಅದರ ಹಿಂದೆ ಇರುವ ಪರಮಾತ್ಮ ಕಾಣ್ತಾನೆ. ಕಶ್ಮಲವನ್ನು ತೊಳೆದ ಮೇಲೆ ದೇವರು ಹೊಸದಾಗಿ ಬರೋದಿಲ್ಲ. ಮುಂಚೆಯೇ ಆತ ಇದ್ದ, ಆದರೆ ನಮಗೆ ಕಾಣ್ತಾ ಇರಲ್ಲ. ಶುದ್ಧವಾದ ಮೇಲೆ ಆತ ಕಾಣಿಸ್ತಾನೆ. ಹಾಗಾಗಿ ಯೋಗಿಯು ತನ್ನಲ್ಲಿಯೇ ಸಂತೋಷ ಪಡುವನು. ತನ್ನ ಹೃದಯಾಂತರಾಳದಲ್ಲಿ ಬೆಳಗುವ ಪರಮಾತ್ಮನನ್ನು ನೋಡಿ ಆನಂದಭರಿತನಾಗುವನು. ಈ ಆನಂದ ಅನ್ಯಾಶ್ರಯವಲ್ಲ. ಇರುವ ಆತಂಕ ಹೋದೊಡನೆ ಪರಮಾತ್ಮನ ಆನಂದ ನಮಗೆ ಹರಿದು ಬರುತ್ತದೆ. ಲೌಕಿಕ ಆನಂದವಾದರೂ ಅದು ಅನ್ಯಾಶ್ರಯವಾದದ್ದು. ಅದು ಹೊರಗಿನ ಹಂಗಿಗೆ ಒಳಗಾಗಿರುವಂಥದ್ದು. ವಿಷಯ ವಸ್ತುಗಳನ್ನು ಕೊಟ್ಟರೆ ಅದನ್ನು ಅನುಭವಿಸುವಾಗ ನಮಗೆ ಆನಂದ. ಅದನ್ನು ಕೊಡದೇ ಇದ್ದರೆ ಅದರ ದಾಸರಾಗಿ ಅದನ್ನು ಬೇಡ್ತೇವೆ. ವಿಷಯ ವಸ್ತು ಇರುವಾಗಲೂ ಅದನ್ನು ಮಿತಿ ಮೀರಿ ಅನುಭವಿಸುವುದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಮಿತಿ ಇದೆ. ಆ ಮಿತಿಯನ್ನು ಮೀರಿದ್ರೆ ಆ ವಿಷಯ ವಸ್ತುವಿನ ಮೇಲೆ ನಮಗೆ ಜಿಗುಪ್ಸೆ ಬರುತ್ತೆ. ಅದನ್ನು ಅನುಭವಿಸಿದ ಮೇಲೆ ದೊಡ್ಡದೊಂದು ಅಹಿತವಾದ ಪ್ರತಿಕ್ರಿಯೆ ನಮ್ಮ ಮನಸ್ಸಿನಲ್ಲಿ ಏಳುತ್ತೆ. ಆದರೆ ಭಗವಂತನ ಚಿಂತೆಯಿಂದ ಬರುವಂತಹ ಆನಂದ ಇದೆಯಲ್ಲ, ಅದು ಬೇರೆಯೇ ಪ್ರಮಾಣದ್ದು. ಅದನ್ನು ಎಷ್ಟು ಬೇಕಾದರೂ ಅನುಭವಿಸುತ್ತಿರಬಹುದು. ಇದನ್ನು ಯಾರು ನಮಗೆ ಹೊರಗಿನ ಪ್ರಪಂಚದಲ್ಲಿ ಕೊಡೋಕ್ಕಾಗಲ್ಲ, ಕೊಡಬೇಕಾಗಿಯೂ ಇಲ್ಲ. ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿದ್ರೆ ಸಾಕು, ಅಲ್ಲಿಂದ ಆನಂದ ಅನ್ನುವಂಥದ್ದು ಹರಿಯುತ್ತೆ, ತನಗೆ ತಾನೇ ಹರಿದು ಬರುತ್ತೆ. ಹಾಗಾಗಿ ತನ್ನಲ್ಲಿಯೇ ಇರುವ ಆನಂದ ಬುದ್ಧಿಗ್ರಾಹ್ಯ. ಭಗವಂತನನ್ನು ಅರಿಯುವುದಕ್ಕೆ ಶುದ್ಧವಾದ ಸಾತ್ವಿಕ ಬುದ್ಧಿಗೆ ಮಾತ್ರ ಸಾಧ್ಯ. ಯಾವ ಬುದ್ಧಿಯಿಂದ ದೇಶ ಕಾಲ ನಿಮಿತ್ತದಲ್ಲಿರುವಂತಹ ವಸ್ತುಗಳನ್ನು ತಿಳಿದುಕೊಳ್ತೇವೆಯೋ ಅದರಿಂದ ಈ ಬುದ್ಧಿ ಸ್ಥೂಲವಾದ ವಸ್ತುಗಳನ್ನು ಮಾತ್ರ ತಿಳಿಯುತ್ತೆ. ಹಾಗಾಗಿ ದ್ರವವನ್ನು, ದವಸ ಧಾನ್ಯಗಳನ್ನು ಅಳೆದು ತೂಗುವಂತಹ ಒಂದು ವಸ್ತುಗಳಲ್ಲೇ ನಾವು ಹರಿದಾಡ್ತಿರ್ತೇವೆ. ಗಾಳಿಯನ್ನು ಹಿಡಿಯೋದಿಕ್ಕಾಗೋದಿಲ್ಲ. ಪರಮಾತ್ಮನನ್ನು ತಿಳಿಯುವ ಬುದ್ಧಿ ಪರಿಶುದ್ಧವಾಗಿರಬೇಕು, ಏಕಾಗ್ರವಾಗಿರಬೇಕು. ಅಲ್ಲಿ ಯಾವ ಕಶ್ಮಲವೂ ಇರಬಾರ್ದು. ಇಂತಹ ಬುದ್ಧಿಗೆ ಮಾತ್ರ ಭಗವಂತನನ್ನು ತಿಳಿಯುವುದು ಸಾಧ್ಯ. ಹಾಗಾಗಿ ನಾವು ಇಂದ್ರಿಯಾತೀತ ಅನುಭವದ ಒಂದು ಲಕ್ಷಣವನ್ನು ಅನುಭವಿಸಬೇಕಾಗತ್ತೆ. ಉದಾಹರಣವಾಗಿ ನಮಗೆ ಆನಂದ ಬರಬೇಕಾದ್ರೆ ನಮ್ಮ ಇಂದ್ರಿಯಕ್ಕೂ ಮತ್ತು ಹೊರಗಿನ ವಿಷಯ ವಸ್ತುವಿಗೂ ಒಂದು ಸಂಬಂಧವನ್ನು ಏರ್ಪಡಿಸ್ತೀವಿ. ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದ್ರೆ ಅದು ಕಣ್ಣಿಗೆ ಒಂದು ಆಹ್ಲಾದ ಭಾವವನ್ನು ಕೊಟ್ಟಾಗ ನಾವು ಖುಷಿ ಪಡ್ತೇವೆ. ಮೂಗಿಗೆ ಒಂದು ಒಳ್ಳೆಯ ಸುವಾಸನೆಯನ್ನು ಆಘ್ರಾಣಿಸಿದಾಗ ಖುಷಿ ಪಡ್ತೇವೆ. ಹಾಗೆ ಕಿವಿಗೆ ಒಂದು ಒಳ್ಳೆಯ ಧ್ವನಿಯನ್ನು ಕೇಳಿದಾಗ ಖುಷಿ ಪಡ್ತೇವೆ. ಹಾಗೆ ನಮಗೆ ಆನಂದ ಬಂತು ಅಂಥೇಳಿ ಅಂದ್ಕೊಳ್ತೀವಿ. ಆದರೆ ಭಗವಂತನ ಧ್ಯಾನದಿಂದ ಬರುವ ಆನಂದ ಇದೆಯಲ್ಲ, ಅದು ಪಂಚೇಂದ್ರಿಯಗಳಿಂದ ಸಿಗುವಂತಹ ಆನಂದಕ್ಕಿಂತಲೂ ಅತೀತವಾಗಿರುವಂಥದ್ದು. ಅದನ್ನು ಧ್ಯಾನಿಸುವವನು ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸ್ತಾನೆ. ಅದು ಹೇಗಿದೆ ಎಂದು ಕೇಳಿದರೆ ಅದನ್ನು ಅವನಿಗೆ ವಿವರಿಸುವುದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಭಾಷೆ ಇಂದ್ರಿಯದ ಅನುಭವವನ್ನು ಮಾತ್ರ ವಿವರಿಸಬಲ್ಲದು. ನಮ್ಮ ಭಾಷೆ ಬಡ ಭಾಷೆ. ನಾವು ಅನುಭವಿಸುವುದೆಲ್ಲವನ್ನ ವಿವರಿಸಲಾರೆವು. ಮಾತು ಕೆಲವೊಮ್ಮೆ ಇಲ್ಲಿ ಮೂಕವಾಗಿ ಬಿಡುತ್ತೆ. ನಾರದರು ಭಕ್ತಿ ಸೂತ್ರದಲ್ಲಿ ಇದನ್ನು ಮೂಕ ಒಂದು ರುಚಿಕರವಾದ ವಸ್ತುವನ್ನು ತಿಂದಂತೆ ಎಂದು ಹೇಳುತ್ತಾನೆ. ಅಂದರೆ ಅವನು ತಿಂತಾನೆ ಅಂತಲ್ಲ, ಮಾತಿಲ್ಲ ಅದನ್ನು ಬಣ್ಣಿಸುವುದಕ್ಕೆ. ಭಗವಂತನ ಒಂದು ಸಾಕ್ಷಾತ್ ಸ್ವರೂಪವನ್ನು ಪಡೆದು ಅನುಭವಿಸುವಂಥ ಆನಂದವನ್ನು ವಿವರಿಸಲೇ ಸಾಧ್ಯವಿಲ್ಲ. ಅಂಥ ಒಂದು ಅದ್ಭುತವಾದ ಆಯಾಮ. ಹಾಗಾಗಿ ಇಂತಹ ಬದಲಾವಣೆಯ ಚಕ್ರಕ್ಕೆ ಸಿಕ್ಕದೆ ಬದಲಾವಣೆಗಳಿಗೆಲ್ಲ ಆಧಾರವಾಗಿರುವವನು ಅವನೊಬ್ಬನೇ ಎಂಬುದನ್ನು ಧ್ಯಾನಿ ತನ್ನಲ್ಲಿ ಅರಿಯುತ್ತಾನೆ ಎಂಬ ದಿವ್ಯಾಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕೈಗೊಂಡ ಕಾರ್ಯವನೇ ನೆನಪಿಸಿಕೋ ಅನವರತ, ಕೈಗೊಂಡ ಕಾರ್ಯವನೇ ನೆನಪಿಸಿಕೋ ಅನವರತ, ಹಗಲಿನಲಿ ಇರುಳಿನಲಿ ಕನಸು ನನಸಿನಲಿ, ಆಗ ಗುರಿ ಅತಿ ಹಗುರ ಸಹಜತೆಗೆ ಬಲು ಸನಿಹ, ಆಗ ಗುರಿ ಅತಿ ಹಗುರ ಸಹಜತೆಗೆ ಬಲು ಸನಿಹ, ಸಂಕಲ್ಪ ಚಿತ್ ಶಕ್ತಿ
ಮುದ್ದು ರಾಮ ಸಂಕಲ್ಪ ಚಿತ್ ಶಕ್ತಿ ಮುದ್ದು ರಾಮ. ಹಾಗಾಗಿ ಕೈಗೊಂಡ ಕಾರ್ಯವನ್ನೇ ಸದಾಕಾಲ ನೆನಪಿಸಿಕೊಳ್ಳುತ್ತಾ ನಮ್ಮ ಚಿತ್ ಶಕ್ತಿಯ ಸಂಕಲ್ಪವನ್ನು ಪಡೆದು ಆ ಮೂಲಕ ಭಗವತ್ ಸಾಕ್ಷಾತ್ಕಾರಕ್ಕೆ ನಾವೆಲ್ಲರೂ ಅಣಿಯಾಗಬೇಕು ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.